ನೀನ್ ಯಾವ ಸೀಮೆ ಹುಡುಗಿನ ನೀನು ಯಾವ ತರ ಮಲ್ಲಾಡುಡ್ಗಿ ಮೈಸೂರು ವಿಳ್ಳೆದೆಲೆ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ನಾನ್ ಈ ತರ ವ್ಲಾಗ್ ಸ್ಟಾರ್ಟ್ ಆದ್ಮೇಲೆ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ಕೆ ನಮ್ಮಮ್ಮ ಏನ್ ಹೇಳ್ತಾರೆ ಕೇಳಿ. ಬೈತಾ ಇದೆ ನಮ್ಮಮ್ಮ. ಬೈಯೋದು ಎಷ್ಟು ಸ್ವೀಟ್ ಆಗಿ ಬೈಯುತ್ತೆ ಅಲ್ಲ. ದೋಸೆ ತಿನ್ನೋದು ಊಟ ಮಾಡೋದು ಮಾಡು. ತಿನ್ನಕ್ ಆಗಲ್ಲ ಬರೀ ಅದೇ ಕಡೆ ಈ ಕಡೆ ಫೋನ್ ಹಿಡ್ಕೊಂಡು ಓಡಾಡೋದಲ್ಲ, ಬರೀ ಮಲಗೋದು, ಫೋನ್ ಹಿಡಿಯೋದು, ತಿನ್ನೋದ್ರ ಬಗ್ಗೆ ಯೋಚನೆ ಮಾಡೋದಲ್ಲ, ಓದೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಮಕ್ಕಳು. ಒಂದ್ ಬುಕ್ ತಂದು ಕೊಟ್ಬಿಟ್ರೆ ಅತ್ಲಾಗಿ ಇಲ್ಲೇ ಕುತ್ಕೊಂಡು ಹಿಂಗ್ ಓದ್ತಾ ತಿನ್ಬಿಡ್ತೀನಿ. ಮೊಬೈಲ್ ನೋಡೋದು, ಟಿವಿ ನೋಡೋದೇ ಆಗ್ತಲ್ಲ, ಕತೆ ಕಳೆಯೋದು. ಯಾವಾಗ ಓದೋದು ನೀವು? ಓದೋ ಟೈಮಲ್ಲಿ ಓದಿರೋದು, ಎಕ್ಸಾಮ್ ಹಿಂದಿನ ದಿನ ಓದಿರೋದು. ಅದಕ್ಕೆ ದುಡ್ಡು ಕಟ್ಟಿ ಅಲ್ಲಿ ಹಾಸ್ಟೆಲ್ ಬಿಡೋದು ನಿಮ್ಮ ಓದಕ್ಕೆ. Emotional, damn it! ಬರೀ ಕುರ್ಕುರು ತಿಂಡಿ ತಿನ್ನೋದು, ಮನೆ ಊಟ ತಿನ್ನಲ್ಲ. ಆನಂದ ಪರಮಾನಂದ. ಒಂದ್ 2 ಡೇಟ್ ಹಾಕ್ಬಿಡಮ್ಮ. ಅದ್ ಯಾಕೆ ಊಟದ ಟೈಮಲ್ಲಿ ಬೈತೀಯ ನಂಗೆ? ನೀವು ಅಡ್ಡೆ ಹೇಳ್ಬೇಕು, ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಹೋಗ್ಲಿ ಅಂತ ಹೋಗ್ಬೇಕು. ನನ್ ಬೈಸಿಪ್ಸ್ ನೋಡಮ್ಮ. ಕಣ್ಣಲ್ಲಿ ಇನ್ನಿ ಏನೇನ್ ನೋಡ್ಬೇಕು ಕಾಣ. ಮಲಗಿದ್ರೆ ಹೋಗಿ ಮಲ್ಗೆ ಅಂತೀವಿ. ಊಟ ಆದ್ಮೇಲೆ ಒಂದು ಒಳ್ಳೆ ಮುಟ್ಕೊಡ್ತೀನಿ. ಏನ್ ಪಾಲ ಬೇಡ. ಕಿವಿನೇ ಕೇಳಿಸ್ತಿಲ್ಲ, ಕಣ್ಣೇ ಕಾಣಿಸ್ತಿಲ್ಲ, ಬ್ಲೈಂಡ್ ಆಗಿ ತಿಂತೀನಿ. ಇದು ಊಟ ಮಾಡ್ತೀರಾ? ಆ ಕತ್ತೆ ತೊಳೆದು ನಂಗೆ ಮುದ್ದು ಅಮ್ಮ ತಾನೆ ನೀನು. ನೀನ್ ಯಾಕೆ ಹಿಂಗೆಲ್ಲ ಮಾಡ್ತೀಯ? ನಂಗೆ ಮುದ್ದು ಮಗಳಲ್ವಾ ಹೋಗವ? ಇದು ಆಕ್ಚುಲಿ ಚೆನ್ನಾಗಿರೋದು. ಮುದ್ದು ಮಗಳು. ಅಮ್ಮ ನೀನ್ ನಂಗೆ ಸಪೋರ್ಟ್ ಮಾಡ್ಬೇಕು. ವಿಡಿಯೋ ಮಾಡಿ ನಿನ್ ಕಾಲ್ ಮೇಲೆ ನೀನ್ ಇಟ್ಕೊಂಡು ಬೆಳಿ, ಒಳ್ಳೆವಳಾಗು. ಸಪೋರ್ಟ್ ಮಾಡ್ಬೇಕು. ನೋಡಿದ್ರೆ ಬೈತೀಯಲ್ಲ ಯಾವಾಗ್ಲೂ ಫೋನ್ ಇಟ್ಕತಿ ಅಂತ. ಬರೀ ಅದೇ ಕೆಲ್ಸ ಅಲ್ಲ, ಕೆಲ್ಸ ನಿನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಕುತ್ಕೊಂಡು ನನ್ ಕೆಲ್ಸ ನಾನು ಊಟ ನೋಡಿ ಊಟ ಮಾಡ್ತಿದ್ದೀನಿ. ನನ್ ಕೈಯಲ್ಲಿ ಮಾಡಿಟ್ಟಿದ್ದು ಊಟ ಮಾಡೋದಲ್ಲ, ಮಾಡ್ಕೊಂಡು ತಿನ್ಬೇಕು. ಬಟ್ಟೆ ನಂಗೆ ಅಡಿಗೆ ಮಾಡಕ್ಕೆ ಬರಲ್ವಲ್ಲ. ಹೆಣ್ಮಕ್ಳು ಎಲ್ಲ ಕಲಿಬೇಕು. ಮೊಬೈಲ್ ಇಟ್ಕೊಂಡು ಸಾಲದು ಜೀವನ. ಎದ್ದಡಿ, ನೀನು ಅಡ್ದೆ ಹೇಳ್ಬೇಕಷ್ಟೇ. ಅಷ್ಟೇ.